ಅಂತದ ಮಾರಿ ಅದು ಮಿಕ್ಸ್ ಮಾಡಿ ಕುಡ್ಬಿಟ್ಟೆ ಅನ್ಸುತ್ತೆ. ಅಬ್ಬ ಹೊಟ್ಟೆ ತೊಳಸ್ತೈತೆ. ಅಣ್ಣ ಏನು ಹಂಗ್ ನೋಡೋದು? ನಾನು ಟೈಟ್ ಆಗಿಲ್ಲ, ನಾನು ಸ್ಟಡಿಗಿದ್ದೀನಿ ನೋಡ. ಇಷ್ಟೋ ತನಕ ಆಕ್ಟಿಂಗ್ ಮಾಡಿದ್ದು ನಾನಲ್ಲ. ಇದೆಲ್ಲ ಆಕ್ಟಿಂಗ್ ಮಾಡಿದ್ದು ನಾರ್ಮಲ್ ಜನ ಕುಡಿಯೋ ವಿಸ್ಕಿ, ಯೂತ್ಸ್ ಕುಡಿಯೋ ಬಿಯರು, ಸ್ಟ್ಯಾಂಡರ್ಡ್ ಅಫಿಷಿಯಲ್ ಅಂತ ಹೇಳ್ತೀವಲ್ಲ ಅವ್ರು ಕುಡಿಯೋ ವೈನು. ಕುಡಿದ್ಮೇಲೆ ಎಲ್ಲರೂ ಹಿಂಗೇ ಆಡೋದು. ಡಿಸೆಂಬರ್ 31 ಕುಡುಕರ ದಿನಾಚರಣೆ. ಈಗಾಗಲೇ ನೀವು ಎಲ್ಲೆಲ್ಲಿಗೆ ಟ್ರಿಪ್ ಹೋಗಬೇಕು, ಯಾವ ಪಾರ್ಟಿಗೆ ಅಟೆಂಡ್ ಮಾಡಬೇಕು, ಯಾವ ಪಬ್ಬಿಗೆ ಹೋಗಬೇಕು, ಎಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಗುರು ಇವತ್ತು ಫಸ್ಟ್ ಡೇ ಗುರು ಕುಡಿಯೋಣ ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕುಡಿಬೇಕಾ ಕುಡಿಬಾರ್ದಾ ಅಂತ. ಬಿಯರ್ ಕುಡಿದು ದಪ್ಪ ಆಗಬೇಕು, ವೈನ್ ಕುಡಿದು ರೆಡ್ ಆಗಬೇಕು, ವಿಸ್ಕಿ ಕುಡಿದು ಬಾಡಿ ಬೆಚ್ಚಿಗೆ ಹಿಡ್ಕೋಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಬಿಯರು, ವಿಸ್ಕಿ, ವೈನು ಯಾವುದೇ ಕುಡೀರಿ, ಇದರಲ್ಲಿ ಯಾವುದು ಪೋಷಕಾಂಶ ಇಲ್ಲ. ಎಲ್ಲದರಲ್ಲಿ ಇರೋದು ವಿಷ, ನಿಮ್ಮನ್ನು ಸಾಯಿಸುತ್ತೆ. ಈಗಿನ ಯೂತ್ಸು, ಕಾಲೇಜ್ ಹುಡುಗರು ತುಂಬ ಅಗ್ರೆಸಿವ್, ತುಂಬ ಆ್ಯಕ್ಟಿವ್, ತುಂಬ ಇಂಟೆಲಿಜೆಂಟ್. ನೀವೇನಾದರೂ ಈ ಬಿಯರು, ಈ ವಿಸ್ಕಿ, ಈ ಶಾಂಪೇನ್ ಅಂತ ಮತ್ತೊಂದು ಕುಡಿದ್ರೆ ನಮ್ಮ ತಲೆ ಒಳಗಡೆ ಒಂದು ಹಿಪೋಕ್ರಾಂಪಸ್ ಎಂಬುದು ನೆನಪಿನ ಒಂದು ಶಕ್ತಿ ಇರುತ್ತೆ. ಇದು ಮಂಗಮಾಯ ಆಗುತ್ತೆ. ಅದಕ್ಕೆ ಹೇಳೋದು, ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ಕೂಡ ನೀವು ಓದಬೇಕಾದ್ರೆ ಕುಡಿಲಿಕ್ಕೆ ಹೋಗ್ಬೇಡಿ. ಕುಡಿಯೋರ್ನ ಕೇಳಿ ಎಣ್ಣೆ ಕುಡಿಯೋದು ತಪ್ಪಲ್ವಾ ಅಂತ ವೇದಾಂತಿಗಳಂಗೆ ಮಾತಾಡ್ತಾರೆ. ಎಣ್ಣೆ ಕುಡಿಬೇಡ ಅಂತ ಹೇಳಿದ್ರೆ ಏನೇನು ಹೇಳ್ತಾರೆ ಗೊತ್ತಾ? ಸೋತವನಿಗೆ ಸಂಜಾಯಿಷಿ ನೀಡುತ್ತೆ, ಪ್ರೇಮಿಗೆ ಸಾಂತ್ವನ ಕೊಡುತ್ತೆ, ದುಃಖಿಗೆ ಮರಿವ ಮದ್ದು ಆಲ್ಕೋಹಾಲ್ ಅಂತ ಹೇಳುತ್ತೆ. ಆಲ್ಕೋಹಾಲ್ ಕುಡಿದ್ರೆ ಎಲ್ಲವೂ ಮಂಗಮಾಯ ಅಂತ ಹೇಳ್ತಾರೆ. ಯಾವುದು ಮಾಯ ಆಗಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ. ಇನ್ನು ಎಣ್ಣೆ ಕುಡಿದ್ಮೇಲೆ ಮೀಟ್ರು ಜಾಸ್ತಿ ಗುರು ಅಂತ ಹೇಳ್ತಾರೆ. ಅದು ಸುಳ್ಳು. ಎಣ್ಣೆ ಕುಡಿದಾದ್ಮೇಲೆ ಭಯ ಅಂತಕ್ಕಂಥ ಒಂದು ರಾಸಾಯನಿಕ ಅಂಶ ಇರುತ್ತೆ, ಅದನ್ನು ಕಮ್ಮಿ ಮಾಡುತ್ತೆ ಹೊರತು ಏನು ಮೀಟ್ರು ಜಾಸ್ತಿ ಮಾಡಲ್ಲ. ಗೊತ್ತಾಯ್ತಲ್ಲ ಎಣ್ಣೆ ವಿಷಯ ಏನು ಅಂತ. ಲೇಡೀಸು, ಗರ್ಲ್ಸು ಕುಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಯಾಕೆ ಕುಡಿತೀರ ಅಂತ ಕೇಳಿದ್ರೆ, ನಾವು ಗಂಡಸರಂಗೆ ಎಲ್ಲ ರಂಗದಲ್ಲೂ ಕೆಲಸ ಮಾಡ್ತೀವಿ ಮತ್ತು ಫೇರ್ನೆಸ್ ಆಗಬೇಕು ಅಂತ ಹೇಳಿ ಕುಡಿತಾರೆ. ನೀವು ಕುಡಿದಾದ್ಮೇಲೆ ನಿಮ್ಮ ವರ್ತನೆಗಳಿದೆಯಲ್ಲ, ಆ ದೇವರೇ ಮುಚ್ಚಬೇಕು. ಯಾರ್ಯಾರು ಡಿಸೆಂಬರ್ 31 ಇವತ್ತು ನಾನು ಕುಡಿಯೋದನ್ನು ಬಿಡಬೇಕು, ಇವತ್ತಿಂದ ಸ್ಟಾರ್ಟ್ ಮಾಡಬೇಕು, ಪಬ್ಬು, DJ, ಲಾಂಗ್ ಡ್ರೈವ್, ಇನ್ನು ಕುಡಿಯೋರಿಗೆ ನಾವು ಪಾರ್ಟಿಯನ್ನು ಅರೇಂಜ್ ಮಾಡಿದ್ದೀವಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ಅಂದ್ಕೊಂಡು ಹೋಗಿ. ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ.